ಅರಸನಾದ ಹಿಜ್ಕೀಯನಿಗೆ ಉಂಟಾದ ಕುರುವಿನ ಮೇಲೆ ಅಂಜೂರದ ಹಣ್ಣಿನ ಉಂಡೆಯನ್ನು ಇರಿಸಿದರು. ದೇವರು ಅವನನ್ನು ಗುಣಪಡಿಸಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರ ವಾಕ್ಯಗಳ ಅಧ್ಯಯನವು ನಮ್ಮ ಆತ್ಮಕ್ಕೆ ಚೈತನ್ಯವನ್ನು, ಸಂತೋಷವನ್ನು ನೀಡಿ ನಮ್ಮನ್ನು ನಡೆಸುತ್ತಿದೆಯಲ್ಲವೇ? ನಾವು ತಿಳಿದುಕೊಂಡ ಅಮೂಲ್ಯ ಸತ್ಯಗಳಿಗಾಗಿ ದೇವರನ್ನು ಕೊಂಡಾಡೋಣ. ಯಹೂದ್ಯರು ಪಸ್ಕ ಹಬ್ಬವನ್ನು ಪುನಃ ಸ್ಥಾಪಿಸಿದ್ದು ಅರಸನಾದ ಹಿಜ್ಕೀಯನ ಅಸ್ವಸ್ಥತೆಯಲ್ಲಿ ದೇವರು ಮಾಡಿದ ಅದ್ಭುತ ಕಾರ್ಯವನ್ನು ತಿಳಿದುಕೊಳ್ಳಲು ದೇವರ ಆತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, 2ನೇ ಪೂರ್ವಕಾಲ ವೃತ್ತಾಂತ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಪಸ್ಕ ಹಬ್ಬ ಪುನಃ ಸ್ಥಾಪಿಸಲ್ಪಟ್ಟದ್ದು ಎಂಬ ವಿಚಾರವನ್ನು ನಾವು ಅಧ್ಯಯನ ಮಾಡೋಣ. 2ನೇ ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ತರುವಾಯ ಹಿಜ್ಕೀಯನು ಇಸ್ರಾಯೇಲ್ ದೇವರಾದ ಯೆಹೋವನ ಪಸ್ಕವನ್ನಾಚರಿಸುವುದಕ್ಕಾಗಿ ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಬರಬೇಕೆಂದು ಎಲ್ಲ ಇಸ್ರಾಯೇಲ್ಯರಿಗೂ, ಯೆಹೂದ್ಯರಿಗೂ, ಎಫ್ರಾಯಿಮ್ಯರಿಗೂ, ಮನಸ್ಸೆಯವರಿಗೂ ದೂತರ ಮುಖಾಂತರವಾಗಿ ಮತ್ತು ಪತ್ರಗಳ ಮೂಲಕವಾಗಿ ತಿಳಿಯಪಡಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇವನು ಮಾಡಿದ ಇನ್ನೊಂದು ಅದ್ಭುತ ಕಾರ್ಯ ಇಲ್ಲಿ ಹೇಳಲ್ಪಟ್ಟಿದೆ. ಅವನ ತಂದೆಯು ಉತ್ತರದ ರಾಜ್ಯದೊಂದಿಗೆ ಯುದ್ಧಕ್ಕೆ ಹೋಗಿದ್ದನು. ಯಹೂದದ ಅನೇಕರು ಸೆರೆ ಒಯ್ಯಲ್ಪಟ್ಟಿದ್ದರು. ಹಿಜ್ಕೀಯನು ಪಟ್ಟಕ್ಕೆ ಬಂದಾಗ ಅವನಲ್ಲಿ ಪ್ರತೀಕಾರದ ಮನಸ್ಸಿದ್ದು ಸೇಡು ತೀರಿಸಲಿಕ್ಕಿದ್ದಾನೆಂದು ನಾವು ನೆನೆಸಿರಬಹುದು. ಆದರೆ ಅವನು ದೇವಾಲಯವನ್ನು ತೆರೆದ ಬಳಿಕ ದೇವಾರಾಧನೆಯನ್ನು ಪುನಃ ಸ್ಥಾಪಿಸಿದಾಗ ಉತ್ತರದ ರಾಜ್ಯದವರು ಬಂದು ದೇವರನ್ನು ಆರಾಧಿಸಬಹುದೆಂದು ಹೇಳಿ ಕಳುಹಿಸಿದನು. ಇದು ಎಂಥ ವಿಶೇಷದ ಮನೋಭಾವ ಅಲ್ಲವೇ? 2ನೇ ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯಾಜಕರಲ್ಲಿ ತಕ್ಕಷ್ಟು ಮಂದಿ ತಮ್ಮನ್ನು ಶುದ್ಧಪಡಿಸಿಕೊಂಡಿರಲಿಲ್ಲವಾದದ್ದರಿಂದಲೂ ಜನರು ಯೆರೂಸಲೇಮಿನಲ್ಲಿ ಇನ್ನೂ ಕೂಡಿರಲಿಲ್ಲವಾದದ್ದರಿಂದಲೂ ಕೂಡಲೇ ಪಸ್ಕವನ್ನು ಆಚರಿಸಲಾಗದೆಂದು ಅರಸನು, ಅವನ ಸರದಾರರು, ಯೆರೂಸಲೇಮಿನ ಸರ್ವ ಸಂಘದವರು ತಿಳಿದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, 1ನೇ ತಿಂಗಳಲ್ಲಿ ಪಸ್ಕ ಆಚರಿಸುವ ಬದಲು 2ನೇ ತಿಂಗಳಿನಲ್ಲಿ ಆಚರಿಸುವುದಕ್ಕೆ ಅಧಿಕಾರವು ಅರಣ್ಯಕಾಂಡ ಪುಸ್ತಕ 9ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ಕೊಡಲ್ಪಟ್ಟಿದೆ. ಹಿಜ್ಕೀಯನು ಉತ್ತರದ ರಾಜ್ಯದವರಿಗೆ ಕಳುಹಿಸಿದ ಆಮಂತ್ರಣವು ತಿರಸ್ಕರಿಸಲ್ಪಟ್ಟರೂ ಅನೇಕರು ತಮ್ಮ ಸಹೋದರರೊಂದಿಗೆ ಪಸ್ಕ ಹಬ್ಬ ಆಚರಿಸುವುದಕ್ಕಾಗಿ ಕೂಡಿ ಬಂದರು. 2ನೇ ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಮೇಲೆ 2ನೇ ತಿಂಗಳಿನ 14ನೇ ದಿನದಲ್ಲಿ ಪಸ್ಕ ಹಬ್ಬಕ್ಕಾಗಿ ಕುರಿಮರಿಗಳನ್ನು ವಧಿಸಿದರು. ಯಾಜಕರು, ಲೇವಿಯರು ಮೊದಲನೇ ಸಾರಿ ತಪ್ಪಿದ್ದಕ್ಕಾಗಿ ನಾಚಿಕೆಪಟ್ಟು ತಮ್ಮನ್ನು ಶುದ್ಧಿಪಡಿಸಿಕೊಂಡು ಯೆಹೋವನ ಆಲಯದಲ್ಲಿ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುತ್ತಾ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತು ದೇವರ ಮನುಷ್ಯನಾದ ಮೋಶೆಯ ಧರ್ಮಶಾಸ್ತ್ರದಿಂದ ತಮಗೆ ನೇಮಕವಾದ ಸೇವೆಯನ್ನು ಮಾಡುತ್ತಿದ್ದರು. ಯಾಜಕರು ಲೇವಿಯರ ಕೈಯಿಂದ ರಕ್ತವನ್ನು ತೆಗೆದುಕೊಂಡು ಅದನ್ನು ಪ್ರೋಕ್ಷಿಸಿದರು. ಸಮೂಹದಲ್ಲಿ ಅನೇಕರು ತಮ್ಮನ್ನು ಶುದ್ಧಿಪಡಿಸಿಕೊಳ್ಳದೇ ಇದ್ದರಿಂದ ಅಶುದ್ಧರಾದವರೆಲ್ಲರ ಯಜ್ಞ ಪಶುಗಳು ಯೆಹೋವನಿಗೆ ಮೀಸಲಾಗುವಂತೆ ಅವುಗಳನ್ನು ಲೇವಿಯರೇ ವಧಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜನರು ಇಸ್ರಾಯೇಲಿನಿಂದಲೂ ಬಂದಿದ್ದರು. ಅವರಲ್ಲಿ ಕೆಲವರು ತಮ್ಮನ್ನು ಶುದ್ಧಪಡಿಸಿಕೊಂಡಿರಲಿಲ್ಲ. 2ನೇ ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 18ರಿಂದ 20ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಜನರಲ್ಲಿ ಅನೇಕರು, ಅಂದರೆ ಹೆಚ್ಚಾಗಿ ಎಫ್ರಾಯಿಮ್, ಮನಸ್ಸೆ, ಇಸಾಕಾರ್, ಜೆಬುಲೂನ್ ಪ್ರಾಂತಗಳವರು ತಮ್ಮನ್ನು ಶುದ್ಧಿಪಡಿಸಿಕೊಳ್ಳದೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದ ರೀತಿಯಿಂದ ಪಸ್ಕ ಭೋಜನವನ್ನು ಮಾಡಿದರು. ಆದರೆ ಹಿಜ್ಕೀಯನು, ಯೆಹೋವನೇ, ದಯಾಪರನಾದ ದೇವರೇ, ದೇವಾಲಯ ಯಾತ್ರಿಕರಿಗಿರಬೇಕಾದ ಪರಿಶುದ್ಧತ್ವವು
ಅನೇಕರಲ್ಲಿ ಇಲ್ಲದಿದ್ದರೂ ಪಿತೃಗಳ ದೇವರಾದ ನಿನ್ನನ್ನು ಹುಡುಕಬೇಕೆಂದು ಮನಸ್ಸು ಮಾಡಿರುವವರಿಗೆಲ್ಲ ಕ್ಷಮೆಯನ್ನು ಅನುಗ್ರಹಿಸು ಎಂದು ವಿಜ್ಞಾಪನೆ ಮಾಡಿದ್ದರಿಂದ ಯೆಹೋವನು ಹಿಜ್ಕೀಯನ ಪ್ರಾರ್ಥನೆಯನ್ನು ಲಾಲಿಸಿ ಜನರನ್ನು ಸ್ವಸ್ಥಗೊಳಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಿಜ್ಕೀಯನು ಮಾಡಿದ ಈ ಕಾರ್ಯ ಅತೀ ಸುಂದರವಾದದೆಂದು ನನ್ನ ಅನಿಸಿಕೆ. ಉತ್ತರದಲ್ಲಿನ ಇಸ್ರಾಯೇಲರಿಗೆ ಅವನು ಆಮಂತ್ರಣ ಕಳುಹಿಸಿದಾಗ ಬೇರೆ ಬೇರೆ ಕುಲಗಳವರಿಂದ ಅನೇಕರು ಯೆರೂಸಲೇಮಿಗೆ ಆರಾಧನೆಗಾಗಿ ಸೇರಿ ಬಂದರು. ಆದರೆ ಈ ಜನರು ತಮ್ಮ ಜೀವಮಾನವೆಲ್ಲ ಧರ್ಮಶಾಸ್ತ್ರವಿಲ್ಲದೆ ಜೀವಿಸುತ್ತಿದ್ದರು. ಅವರು ವಿಗ್ರಹಾರಾಧನೆ ತುಂಬಿದ ಉತ್ತರ ರಾಜ್ಯದ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು. ಆದರೂ ದೇವರ ಸೇವೆ ಮಾಡಲಿಕ್ಕೆ ಆತನಿಗೆ ವಿಧೇಯರಾಗಿರುವುದಕ್ಕೆ ಅವರಲ್ಲಿ ತುಂಬ ಹಸಿವೆ ಇತ್ತು. ಹಬ್ಬಕ್ಕಾಗಿ ಅವರು ಸೇರಿ ಬಂದಾಗ ಅವರು ಶುದ್ಧರಾಗಿರಬೇಕೆಂದು ತಿಳಿಯದೆ ಅವರೂ ಪಸ್ಕ ಹಬ್ಬವನ್ನು ಆಚರಿಸಿದರು. ಹಿಜ್ಕೀಯನಿಗೆ ಈ ವರ್ತಮಾನ ತಿಳಿದಾಗ ಅವನು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದನು. ದಯಾಪರನಾದ ದೇವರೇ, ಅವರನ್ನು ಕರುಣಿಸು ಎಂದು ಕೇಳಿಕೊಂಡನು. ಅವನು ಅವರಿಗಾಗಿ ಮಾಡಿದ ಈ ಕಾರ್ಯ ಎಷ್ಟೊಂದು ಒಳ್ಳೆಯದಲ್ಲವೇ? ಅವರು ತಿಳಿಯದೇ ಈ ತಪ್ಪನ್ನು ಮಾಡಿದ್ದರು. ಅವರ ಹೃದಯದಲ್ಲಿ ದೇವರನ್ನು ನೆನೆಸಿದಾಗ ದೇವರು ಹಿಜ್ಕೀಯನ ಪ್ರಾರ್ಥನೆಗೆ ಕಿವಿಗೊಟ್ಟನು ಮತ್ತು ಜನರನ್ನು ಸ್ವಸ್ಥಪಡಿಸಿದನು. ಇದರಿಂದಾಗಿ ವಿಧಿವಿಧಾನಗಳು ಪ್ರಾಮುಖ್ಯವಾದದ್ದಲ್ಲ, ದೇವರು ಜನರ ಹೃದಯದ ಸ್ಥಿತಿಯನ್ನು ಗಮನಿಸುತ್ತಾನೆಂದು ತಿಳಿಯುತ್ತದೆ. ಎಂಥ ಅದ್ಭುತವಾದ ಪಾಠ ಇಲ್ಲಿದೆ ನೋಡಿರಿ. 2ನೇ ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ: ಯೆರೂಸಲೇಮಿನಲ್ಲಿ ಕೂಡಿಬಂದ ಇಸ್ರಾಯೇಲ್ಯರು 7 ದಿನಗಳವರೆಗೂ ಮಹಾ ಸಂತೋಷದಿಂದ ಉಳಿಯಿಲ್ಲದ ರೊಟ್ಟಿಗಳ ಹಬ್ಬವನ್ನು ಆಚರಿಸುತ್ತಾ ಇದ್ದರು. ಲೇವಿಯರು, ಯಾಜಕರು ಮಹಾವಾದ್ಯದೊಡನೆ ಯೆಹೋವನನ್ನು ಪ್ರತಿದಿನವೂ ಕೀರ್ತಿಸುತ್ತಾ ಇದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಬಹು ಸಂತೋಷವಾಗಿದ್ದರಿಂದ ಹಬ್ಬವನ್ನು ಇನ್ನೂ 1 ವಾರ ಮುಂದುವರಿಸಬೇಕೆಂದು ಆಶೆಪಟ್ಟರು. 2ನೇ ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇಡೀ ಸಮೂಹದವರು ಇನ್ನೂ 7 ದಿವಸ ಹಬ್ಬ ಮಾಡಬೇಕೆಂದು ಗೊತ್ತು ಮಾಡಿಕೊಂಡು ಆ 7 ದಿನಗಳಲ್ಲಿಯೂ ಬಹಳವಾಗಿ ಸಂತೋಷದಿಂದ ಹಬ್ಬವನ್ನು ಆಚರಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ದೇವರ ವಾಕ್ಯದ ಕಡೆಗೂ ದೇವರ ಕಡೆಗೂ ಸಂತೋಷವಾಗಿ ಹಿಂತಿರುಗಿಕೊಂಡರು. ಮುಂದಕ್ಕೆ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 26 ಮತ್ತು 27ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದಾವೀದನ ಮಗನು ಇಸ್ರಾಯೇಲ್ಯರ ಅರಸನಾದ ಸೊಲೊಮೋನನ ಕಾಲದಿಂದ ಯೆರೂಸಲೇಮಿನಲ್ಲಿ ಅಂಥ ಉತ್ಸಾಹವು ನಡೆದಿರಲಿಲ್ಲವಾದ್ದರಿಂದ ಯೆರೂಸಲೇಮಿನಲ್ಲಿ ಬಹು ಸಂತೋಷ ಉಂಟಾಯಿತು. ಆಮೇಲೆ ಯಾಜಕರಾಗಿದ್ದ ಲೇವಿಯರು ಎದ್ದು ನಿಂತು ಜನರನ್ನು ಆಶೀರ್ವದಿಸಿದರು. ಅವರ ಸ್ವರವು ದೇವರಿಗೆ ಕೇಳಿಸಿತು. ಅವರ ಪ್ರಾರ್ಥನೆಯು ಪರಲೋಕದಲ್ಲಿರುವ ಆತನ ಪರಿಶುದ್ಧ ನಿವಾಸಕ್ಕೆ ಮುಟ್ಟಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಹಿಜ್ಕೀಯನನ್ನು ಗಮನಿಸಿರಿ. ಅವನ ತಂದೆಯಾದ ಆಹಾಜನು ಯೆಹೂದದಲ್ಲಿ ವಿಗ್ರಹಾರಾಧನೆಯನ್ನು ರಾಜ್ಯ ಧರ್ಮವನ್ನಾಗಿ ಮಾಡಿದ್ದನು. ಈಗ ಹಿಜ್ಕೀಯನು ದೇಶದಿಂದ ವಿಗ್ರಹಾರಾಧನೆಯನ್ನು ನಿರ್ಮೂಲ ಮಾಡಬೇಕೆಂದಿದ್ದಾನೆ. 2ನೇ ಪೂರ್ವಕಾಲ ವೃತ್ತಾಂತ 31ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಇದಾದ ನಂತರ ನೆರೆದು ಬಂದ ಇಸ್ರಾಯೇಲ್ಯರೆಲ್ಲರೂ ಯೆಹೂದ ದೇಶದ ಪಟ್ಟಣಗಳಿಗೆ ಹೋಗಿ ಕಲ್ಲು ಕಂಬಗಳನ್ನು ಒಡೆದು ಆಶೇರ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿ ಪೂಜಾ ಸ್ಥಳಗಳನ್ನು ಯಜ್ಞವೇದಿಗಳನ್ನು ಹಾಳು ಮಾಡಿಬಿಟ್ಟರು. ಯೆಹೂದ ಬೆನ್ಯಾಮೀನ್ ಪ್ರಾಂತಗಳಲ್ಲದೆ ಎಫ್ರಾಯಿಮ್ ಮನಸ್ಸೆ ಪ್ರಾಂತಗಳಲ್ಲಿಯೂ ಯಾವುದೊಂದನ್ನೂ ಉಳಿಸಲಿಲ್ಲ. ಆಮೇಲೆ ಇಸ್ರಾಯೇಲ್ಯರೆಲ್ಲರೂ ತಮ್ಮ ತಮ್ಮ ಸ್ವಾಸ್ಥ್ಯವಿರುವ ಪಟ್ಟಣಗಳಿಗೆ ಹೋದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದಾದ ಬಳಿಕ ಬಹುದೊಡ್ಡ ಭಕ್ತಿ ಸಂಜೀವನ ಉಂಟಾಯಿತು. ಹಿಜ್ಕೀಯನು ಇದರ ನೇತೃತ್ವ ವಹಿಸಿದ್ದನು. 2ನೇ ಪೂರ್ವಕಾಲ ವೃತ್ತಾಂತ 31ನೇ ಅಧ್ಯಾಯ 20ನೇ ವಚನದಿಂದ 21ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹಿಜ್ಕೀಯನು ಯೆಹೂದದಲ್ಲೆಲ್ಲ ಇದೇ ವ್ಯವಸ್ಥೆಯನ್ನು ಮಾಡಿದನು. ಅವನು ತನ್ನ ದೇವರಾದ ಯೆಹೋವನಿಗೆ ಒಳ್ಳೆಯವನು, ನೀತಿವಂತನೂ ನಂಬಿಗಸ್ತನೂ ಆಗಿ ನಡೆದನು. ಅವನು ತನ್ನ ದೇವರ ಒಲುಮೆಯನ್ನು ಪಡಕೊಳ್ಳುವುದಕ್ಕೋಸ್ಕರ ದೇವಾಲಯದ ಸೇವಾ ಸಂಬಂಧದಲ್ಲಿಯೂ ಧರ್ಮಶಾಸ್ತ್ರ ವಿಧಿಗಳ ಸಂಬಂಧದಲ್ಲಿಯೂ ತಾನು ಪ್ರಾರಂಭಿಸಿದ ಎಲ್ಲ ಕಾರ್ಯಗಳನ್ನು ಯಥಾರ್ಥ ಚಿತ್ತದಿಂದ ಮಾಡಿ ಕೊನೆಗಾಣಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಹಿಜ್ಕೀಯನ ಜೀವನವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಣ. ಅವನು ಯಾವ ರೀತಿಯ ವ್ಯಕ್ತಿಯಾಗಿದ್ದನು? ಅವನು
ನಂಬಿಕೆಯ ವ್ಯಕ್ತಿಯಾಗಿದ್ದನು. ನಾನು ನಂಬಿಕೆ ಎಂದು ಹೇಳುವಾಗ ಅದರ ಸಾಮಾನ್ಯ ಅರ್ಥದಿಂದ ಆಳಕ್ಕೆ ಹೋಗುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ನಂಬಿಕೆ ಎಂದರೆ ನಾವು ತೋರಿಸುವ ಮಾನಸಿಕ ಪ್ರತಿಕ್ರಿಯೆಯಲ್ಲ. ನಂಬಿಕೆಯು ನಮ್ಮ ಭಾವನೆಯಲ್ಲಿಲ್ಲ, ಅದು ಒಂದು ಸಂಪೂರ್ತಿಯಾದ ಕ್ರಿಯೆಯಾಗಿದೆ. ಅದು ಪವಿತ್ರಾತ್ಮನಿಂದ ಆತ್ಮದಲ್ಲಾಗುವ ಕಾರ್ಯವಾಗಿದೆ. ಅದು ಮಾನವ ಹೃದಯದಲ್ಲಿ ಹುಟ್ಟಿಕೊಳ್ಳುವ ದೃಢ ನಿಶ್ಚಯವಾಗಿದೆ. ಪೇತ್ರನು ಯೇಸುವಿನ ಮೇಲಣ ನಂಬಿಕೆಯನ್ನು ಅರಿಕೆ ಮಾಡಿದಾಗ ಕರ್ತನಾದ ಯೇಸು ಹೇಳಿದನು, ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನದಲ್ಲಿ, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ನಿನಗೆ ಇದನ್ನು ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ತಂದೆಯೇ ತಿಳಿಸಿದನು ಎಂಬುದಾಗಿ. ಅದೇ ರೀತಿಯಲ್ಲಿ ನಂಬಿಕೆಯು ಸ್ವಂತ ಯೋಗ್ಯತೆಯಿಂದ ಬರುವುದಿಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುತ್ತೇವೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಎಂಬುದಾಗಿ. ಪ್ರಿಯರೇ, ನಂಬಿಕೆಯು ಕೇವಲ ಸಾಧನವಷ್ಟೇ. ಕ್ರಿಸ್ತನು ರಕ್ಷಕನಾಗಿದ್ದಾನೆ. ಆತನು ನಂಬಿಕೆಯ ಗುರಿಯಾಗಿದ್ದಾನೆ. ಸ್ಪರ್ಜನ್ ಬೋಧಕರು ಹೇಳಿದ್ದಾರೆ, ನಿನ್ನನ್ನು ರಕ್ಷಿಸುವುದು ಕ್ರಿಸ್ತನ ಮೇಲಿನ ನಿನ್ನ ಹಿಡಿತವಲ್ಲ, ಅದು ಕ್ರಿಸ್ತನೇ. ಕ್ರಿಸ್ತನಲ್ಲಿ ನಿನ್ನ ಸಂತೋಷವು ನಿನ್ನನ್ನು ರಕ್ಷಿಸುವುದಿಲ್ಲ. ಅದು ನಿನ್ನ ನಂಬಿಕೆ ಮಾತ್ರವಲ್ಲ, ಅದು ಸಾಧನವಾಗಿರಬಹುದು. ಅದು ಕ್ರಿಸ್ತನ ರಕ್ತ ಮತ್ತು ಆತನ ಯೋಗ್ಯತೆಯೇ. ನಂಬಿಕೆಯಲ್ಲಿ ಯಾವ ಯೋಗ್ಯತೆಯೂ ಇರುವುದಿಲ್ಲ. ಅದು ಸಾಕಷ್ಟು ರೀತಿಯಲ್ಲಿ ನಂಬುವುದೂ ಅಲ್ಲ. ನೀನು ತಪ್ಪಾದದನ್ನು ನಂಬುವ ಸಾಧ್ಯತೆ ಇರುತ್ತದೆ. ಹುಚ್ಚು ನಂಬಿಕೆಗಳಿಗಾಗಿ ತಮ್ಮ ಪ್ರಾಣವನ್ನೇ ಸಮರ್ಪಿಸಿದವರಿದ್ದಾರೆ. ಅವರಲ್ಲಿ ತುಂಬ ನಂಬಿಕೆ ಇರಬಹುದು, ಆದರೆ ಅದು ತಪ್ಪು ಸಂಗತಿಯ ಮೇಲೆ ಇಲ್ಲವೇ ತಪ್ಪಾದ ವ್ಯಕ್ತಿಯ ಮೇಲೆ ಇದ್ದದ್ದಾಗಿರುತ್ತದೆ. ಪ್ರಿಯರೇ, ನಂಬಿಕೆಯು ನಿಜವಾದದ್ದಾದರೆ ಯಾವುದನ್ನೂ ತರುವುದಿಲ್ಲ. ನಂಬಿಕೆ ಹೇಳುತ್ತದೆ, ಕರ್ತನೆ, ನಾನು ನಂಬುತ್ತೇನೆ, ನನ್ನ ನಂಬಿಕೆಯನ್ನು ಹೆಚ್ಚಿಸು. ನಂಬಿಕೆಯು ದೇವರ ಮೇಲೆ ಭರವಸೆ ಬಿಡುತ್ತದೆ. 31ನೇ ಅಧ್ಯಾಯದ ಉಳಿದ ಭಾಗದಲ್ಲಿ ಹಿಜ್ಕೀಯನು ಮಾಡಿದ ಉಳಿದ ಸುಧಾರಣೆಗಳನ್ನು ನೋಡಬಹುದು. ಕರ್ತನಾದ ಯೇಸು ನಿನ್ನನ್ನು ರಕ್ಷಿಸುವಾಗ, ಪ್ರಿಯ ಸ್ನೇಹಿತನೇ, ನಿನ್ನ ಜೀವಿತದಲ್ಲೂ ಸುಧಾರಣೆಯಾಗುತ್ತದೆ. ಆತನು ನಿನ್ನ ಜೀವಿತವನ್ನು ಬದಲಾಯಿಸುತ್ತಾನೆ. ಪ್ರಿಯ ಸ್ನೇಹಿತನೇ, ಕ್ರಿಸ್ತನು ನಿನ್ನ ಪಾಪಗಳನ್ನು ಕ್ಷಮಿಸುವುದಾದರೆ ನೀನು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆಯುತ್ತಿ. ಅಂದರೆ ನಿನ್ನ ಹಳೆಯ ಜೀವಿತದಿಂದ ನೀನು ದೂರ ನಡೆದಿದ್ದು, ಅದರ ಮೊದಲು ನಿನ್ನ ಹಳೆಯ ಪಾಪದಿಂದ ಪಾರ್ಶ್ವವಾಯುಗೊಳಗಾಗಿದ್ದಿ. ಇದು ಎಷ್ಟು ಸತ್ಯವಲ್ಲವೇ? ಪ್ರಿಯರೇ, ಹಿಜ್ಕೀಯನು ದೇವರಲ್ಲಿ ನಿಜವಾದ ನಂಬಿಕೆಯನ್ನಿಟ್ಟವನು. ಅದು ಅವನ ಜೀವಿತವನ್ನು ಬದಲಾಯಿಸಿತು. ಈಗ ಅವನು ತನ್ನ ರಾಜ್ಯವನ್ನೇ ಬದಲಾಯಿಸುತ್ತಿದ್ದಾನೆ. ಹಿಜ್ಕೀಯನು ನಂಬಿಕೆಯ ವ್ಯಕ್ತಿ ಮಾತ್ರವಲ್ಲ, ಅವನು ಪ್ರಾರ್ಥನೆಯ ವ್ಯಕ್ತಿ ಕೂಡ ಆಗಿದ್ದನು. 32ನೇ ಅಧ್ಯಾಯದಲ್ಲಿ ದೇವರ ಆಶೀರ್ವಾದದ ಸೂರ್ಯನ ಬೆಳಕಿನಿಂದ ಗಂಡಾಂತರಗಳ ಕತ್ತಲೆಗೆ ದಾಟಿ ಹೋಗುವಂತೆ ಯಹೂದವನ್ನು ದೇವರು ಬಿಟ್ಟನು ಎಂದು ಕಾಣುತ್ತದೆ. ಅಶ್ಶೂರದ ಅರಸನಾದ ಸನ್ಹೇರೀಬನು ಪುನಃ ಯುದ್ಧಕ್ಕೆ ಬರುತ್ತಾನೆ. ಅವನು ಯೆರೂಸಲೇಮಿಗೆ ಮುತ್ತಿಗೆ ಹಾಕಲು ಸಿದ್ಧನಾಗುತ್ತಾನೆ. ಅವನು ಅಲ್ಲಿನ ನಿವಾಸಿಗಳನ್ನು ಎದುರಿಸತೊಡಗುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ಈ ಭಕ್ತಿ ಕಾರ್ಯಗಳಾದ ನಂತರ ಅಶ್ಶೂರದ ಅರಸನಾದ ಸನ್ಹೇರೀಬನು ಹೊರಟು ಯಹೂದದಲ್ಲಿ ನುಗ್ಗಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಅವುಗಳಿಗೆ ಮುತ್ತಿಗೆ ಹಾಕಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಿಜ್ಕೀಯನು ಪಟ್ಟಣವನ್ನು ಬಲಪಡಿಸಲು ಕಾರ್ಯ ಕೈಗೊಂಡನು. ಅದಕ್ಕೆ ಅವನ ಭರವಸವಿದ್ದದ್ದು ದೇವರಲ್ಲಿಯೇ. ದೇವರಲ್ಲಿ ಭರವಸವಿಡುವಂತೆ ಅವನು ತನ್ನ ಜನರನ್ನು ಪ್ರೋತ್ಸಾಹಪಡಿಸಿದನು. 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ಶೂರರಾಗಿರಿ, ಧೈರ್ಯದಿಂದಿರಿ. ಅಶ್ಶೂರದ ಅರಸನಿಗೂ ಅವನೊಂದಿಗಿರುವ ಆ ದೊಡ್ಡ ಗುಂಪಿಗೂ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ಅವನಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯವೂ ದೊಡ್ಡದು. ಅವನಿಗಿರುವ ಸಹಾಯವು ಮಾಂಸದ ತೋಳು, ನಮಗಾದರೂ ನಮ್ಮ ದೇವರಾದ ಯೆಹೋವನೇ. ಆತನು ನಮಗೆ ನೆರವಾಗಿ ಯುದ್ಧಗಳಲ್ಲಿ ನಮಗೋಸ್ಕರ ಕಾದಾಡುವನು ಎಂದು ಹೇಳಿ ಧೈರ್ಯಪಡಿಸಿದನು. ಜನರು ಯೆಹೂದದ ಅರಸನಾದ ಹಿಜ್ಕೀಯನ ಮಾತುಗಳನ್ನು ಕೇಳಿ ಭರವಸೆಯುಳ್ಳವರಾದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದಾದ ಬಳಿಕ ಸನ್ಹೇರೀಬನು ಜನರ ಧೈರ್ಯ ಕುಗ್ಗಿಸಲು ಪ್ರತಿನಿಧಿಗಳನ್ನು ಕಳುಹಿಸಿದನು. ಅವರ ಧೈರ್ಯಗೆಡಿಸಿ ದೇವರಲ್ಲಿನ ಅವರ ನಂಬಿಕೆ ಅಲ್ಲಾಡುವಂತೆ ಮಾಡಬೇಕೆಂದಿದ್ದನು. 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 14 ಮತ್ತು 15ನೇ ವಚನ ಹೀಗೆ ಹೇಳುತ್ತದೆ,
ನನ್ನ ತಂದೆ ತಾತಂದಿರು ನಾಶ ಮಾಡಿಬಿಟ್ಟ ಆ ಜನಾಂಗಗಳ ದೇವರುಗಳಲ್ಲಿ ಯಾವನೂ ತನ್ನ ಪ್ರಜೆಯನ್ನು ನನ್ನ ಕೈಯಿಂದ ಬಿಡಿಸುವುದಕ್ಕೆ ಸಮರ್ಥನಾಗಿದ್ದನು? ಹಾಗಾದರೆ ನಿಮ್ಮ ದೇವರು ನಿಮ್ಮನ್ನು ನನ್ನ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡುವುದಕ್ಕೆ ಶಕ್ತನಾಗಿರುವನೋ? ನೀವು ಹಿಜ್ಕೀಯನಿಂದ ಮರುಳಾಗಿ ಈ ಪ್ರಕಾರ ಮೋಸ ಹೋಗಬೇಡಿರಿ, ಅವನನ್ನು ನಂಬಲೂ ಬೇಡಿರಿ. ಯಾವ ರಾಜ್ಯ ಜನಾಂಗಗಳ ದೇವತೆಯಾದರೂ ತನ್ನ ಪ್ರಜೆಯನ್ನು ನನ್ನ ಮತ್ತು ನನ್ನ ಪೂರ್ವಿಕರ ಕೈಯಿಂದ ಬಿಡಿಸಲಾರದೆ ಹೋದ ಮೇಲೆ ನಿಮ್ಮ ದೇವರಂಥವನು ನಿಮ್ಮನ್ನು ನನ್ನ ಕೈಗೆ ಸಿಕ್ಕದಂತೆ ತಪ್ಪಿಸಬಲ್ಲನೇ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಮಾತ್ರವಲ್ಲದೆ ಅವರನ್ನು ಕುಗ್ಗಿಸಲಿಕ್ಕಾಗಿ ಪತ್ರಗಳನ್ನೂ ಕಳುಹಿಸಿದನು. ಅದೇನೆಂಬುದಾಗಿ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ: ಇಸ್ರಾಯೇಲ್ ದೇವರಾದ ಯೆಹೋವನನ್ನು ನಿಂದಿಸಿ ದೂಷಿಸುವುದಕ್ಕಾಗಿ ಅನ್ಯ ದೇಶಗಳವರ ದೇವರುಗಳು ತಮ್ಮ ಜನರನ್ನು ನನ್ನ ಕೈಯಿಂದ ಬಿಡಿಸಲಾರದೆ ಹೋದಂತೆ ಹಿಜ್ಕೀಯನ ದೇವರು ತನ್ನ ಪ್ರಜೆಯನ್ನು ನನ್ನ ಕೈಯಿಂದ ಬಿಡಿಸಲಾರನು ಎಂಬುದಾಗಿ ಪತ್ರದಲ್ಲಿ ಬರೆದು ಕಳುಹಿಸಿದನು ಎಂಬುದಾಗಿ. ಪ್ರಿಯರೇ, 2ನೇ ಅರಸುಗಳಲ್ಲಿರುವ ಭಾಗದಲ್ಲಿ ಹೆಚ್ಚಿನ ವಿವರ ದೊರೆಯುತ್ತದೆ. ಹಿಜ್ಕೀಯನು ಆ ಪತ್ರವನ್ನು ನೋಡಿದಾಗ ಅವನು ದೇವರ ಸನ್ನಿಧಾನಕ್ಕೆ ಹೋಗಿ ಆ ಪತ್ರವನ್ನು ದೇವರೆದುರಿನಲ್ಲಿ ಹರಡಿಟ್ಟನು. ಅವನು ಅದ್ಭುತವಾದ ಪ್ರಾರ್ಥನೆಯ ವ್ಯಕ್ತಿಯಾಗಿದ್ದನು. 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ಈ ಕಾರಣದಿಂದ ಅರಸನಾದ ಹಿಜ್ಕೀಯನು ಆಮೋಚನ ಮಗನಾದ ಯೆಶಾಯನೆಂಬ ಪ್ರವಾದಿಯು ಪರಲೋಕಕ್ಕೆ ಮೊರೆಯಿಟ್ಟು ಪ್ರಾರ್ಥಿಸಲು ಎಂಬುದಾಗಿ. ಪ್ರಿಯರೇ, ಹಿಜ್ಕೀಯನು ಸಹಾಯಕ್ಕಾಗಿ ದೇವರನ್ನು ಕೂಗಿಕೊಂಡನು. ದೇವರು ಪಟ್ಟಣವನ್ನು ಆಶ್ಚರ್ಯಕರವಾಗಿ ಉಳಿಸಿದನು. 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅಶ್ಶೂರದ ಅರಸನ ದಂಡಿನಲ್ಲಿದ್ದ ಎಲ್ಲ ಶೂರರನ್ನು, ನಾಯಕರನ್ನು, ಅಧಿಪತಿಗಳನ್ನು ಸಂಹರಿಸಿದನು. ಅರಸನು ನಾಚಿಕೆಯಿಂದ ತನ್ನ ದೇಶಕ್ಕೆ ಹಿಂದಿರುಗಬೇಕಾಯಿತು. ಅಲ್ಲಿ ಅವನು ತನ್ನ ದೇವರ ಗುಡಿಗೆ ಹೋಗಿದ್ದಾಗ ಅವನ ಸ್ವಂತ ಮಕ್ಕಳೇ ಅವನನ್ನು ಕತ್ತಿಯಿಂದ ಕೊಂದರು. ಹೀಗೆ ಯೆಹೋವನು ಹಿಜ್ಕೀಯನನ್ನು, ಯೆರೂಸಲೇಮಿನವರನ್ನು ಅಶ್ಶೂರದ ಅರಸನಾದ ಸನ್ಹೇರೀಬನ ಕೈಗೂ ಸುತ್ತನ ಎಲ್ಲ ಶತ್ರುಗಳ ಕೈಗೂ ಸಿಕ್ಕದಂತೆ ತಪ್ಪಿಸಿ ಕಾಪಾಡುತ್ತಿದ್ದನು ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ನಾವು ಹಿಜ್ಕೀಯನ ಅಸ್ವಸ್ಥ ಎಂಬುದಾಗಿ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದದೆ: ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಅವನು ದೇವರನ್ನು ಪ್ರಾರ್ಥಿಸಲು ಆತನು ಸದುತ್ತರವನ್ನು ದಯಪಾಲಿಸಿ ಅವನಿಗೆ ಒಂದು ಗುರುತನ್ನು ಅನುಗ್ರಹಿಸಿದನು. ಪ್ರಿಯರೇ, 2ನೇ ಅರಸು ಪುಸ್ತಕ 20ನೇ ಅಧ್ಯಾಯದಲ್ಲಿ ಹಿಜ್ಕೀಯನು ಗೋಡೆಯ ಕಡೆಗೆ ಮುಖ ಮಾಡಿ ಅಳುತ್ತಾ ಪ್ರಾರ್ಥಿಸಿದನು. ಅವನ ಮನಸ್ಸಿನ ಸ್ಥಿತಿ ಹೇಗಿರಬಹುದೆಂದು ನಾನು ಊಹಿಸಬಲ್ಲೆ. ಪ್ರಿಯರೇ, ನಾವು ಅಸ್ವಸ್ಥರಾದಾಗ ದೇವರನ್ನು ಪ್ರಾರ್ಥಿಸಬೇಕು ಮತ್ತು ಇತರರೂ ನಮಗಾಗಿ ಪ್ರಾರ್ಥಿಸುವಂತೆ ಕೇಳಿಕೊಳ್ಳಬೇಕು. ಅವರು ಅವನ ಕುರುವಿನ ಮೇಲೆ ಅಂಜೂರದ ಹಣ್ಣುಗಳ ಅಡೆಯನ್ನು ಇರಿಸಿದರು. ದೇವರು ಅವನನ್ನು ಗುಣಪಡಿಸಿ ಅವನಿಗೆ 15 ವರ್ಷ ಹೆಚ್ಚು ಆಯುಷ್ಯವನ್ನು ದಯಪಾಲಿಸಿದನು. 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 25 ಮತ್ತು 26ನೇ ವಚನ ಹೀಗೆ ಹೇಳುತ್ತದೆ: ಆದರೆ ಹಿಜ್ಕೀಯನು ಈ ಉಪಕಾರಕ್ಕೆ ತಕ್ಕಂತೆ ನಡೆಯದೆ ಅಹಂಕಾರಿಯಾದದರಿಂದ ಯೆಹೂದದ ಮೇಲೆಯೂ ಯೆರೂಸಲೇಮಿನ ಮೇಲೆಯೂ ದೇವಕೋಪ ಉಂಟಾಯಿತು. ಹಿಜ್ಕೀಯನು ತನ್ನ ಗರ್ವವನ್ನು ಬಿಟ್ಟು ಯೆರೂಸಲೇಮಿನವರೊಡನೆ ತನ್ನನ್ನು ತಗ್ಗಿಸಿಕೊಂಡದ್ದರಿಂದ ಅವನ ಜೀವಮಾನದಲ್ಲಿ ಯೆಹೋವನ ಕೋಪವು ಅವರ ಮೇಲೆ ಬರಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಹಾಜನ ಆಳ್ವಿಕೆಯ ಕಾಲದಲ್ಲಿ ಯೆಹೂದವು ಬಹು ಬಡ ಸ್ಥಿತಿಗೆ ಮುಟ್ಟಿತ್ತು. ಆದರೆ ಈಗ ಅದು ಪುನಃ ಐಶ್ವರ್ಯವಂತವಾಯಿತು. 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಹಿಜ್ಕೀಯನಿಗೆ ಅತ್ಯಧಿಕವಾದ ಧನ ಘನತೆಗಳು ಒದಗಿದವು. ಅವನು ಬೆಳ್ಳಿ ಬಂಗಾರ, ರತ್ನ, ಪರಿಮಳ ದ್ರವ್ಯ, ಗುರಾಣಿ ಮುಂತಾದ ಶ್ರೇಷ್ಠಾಯುಧ ಇವುಗಳನ್ನಿಡುವುದಕ್ಕೋಸ್ಕರ ಭಂಡಾರಗಳನ್ನು, ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು ಸಂಗ್ರಹಿಸುವುದಕ್ಕೋಸ್ಕರ ಉಗ್ರಾಣಗಳನ್ನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಾಬಿಲೋನಿನ ರಾಜ್ಯ ಪ್ರತಿನಿಧಿಗಳು ಬಂದಾಗ ಅವರಿಗೆ ತನ್ನ ದೇಶದ ಸಕಲ ಐಶ್ವರ್ಯವನ್ನೆಲ್ಲ ಬಾಬಿಲೋನಿಯರಿಗೆ ತೋರಿಸಿದನು. ಇದರಿಂದಾಗಿ ಮುಂದಕ್ಕೆ ತುಂಬ ತೊಂದರೆಯುಂಟಾಯಿತು. ಅವನಿಗೆ ಒಬ್ಬ ಮಗನೂ ಹುಟ್ಟಿದನು. ಮನಸ್ಸೆಯು
ಅವನು ಎಲ್ಲ ರಾಜರಿಗಿಂತಲೂ ದುಷ್ಟನಾಗಿದ್ದನು. ಅವನು ಅಹಂಕಾರಿಯಾದನು. ಅವನ ಮುಂದಿನವರುಗಳಲ್ಲಿ ಒಂದು ದೊಡ್ಡ ಹಾನಿಗೆ ಕಾರಣವಾಯಿತು. ಅವನ ಹೃದಯವು ಹೆಮ್ಮೆಯಿಂದ ತುಂಬಿತ್ತು. 2 ಪೂರ್ವಕಾಲ ವೃತ್ತಾಂತ 32 ಅಧ್ಯಾಯ 25 ವಚನ ಹೀಗೆ ಹೇಳುತ್ತದೆ. ಆದರೆ ಹಿಜ್ಕೀಯನು ಈ ಉಪಕಾರಕ್ಕೆ ತಕ್ಕಂತೆ ನಡೆಯದೆ ಅಹಂಕಾರಿಯಾದದ್ದರಿಂದ ಯೆಹೂದದ ಮೇಲೆಯೂ ಯೆರೂಸಲೇಮಿನ ಮೇಲೆಯೂ ದೇವಕೋಪವುಂಟಾಯಿತು ಎಂಬುದಾಗಿ. ಪ್ರಿಯರೇ, ದೇವರು ಮೊದಲು ನೇಮಿಸಿದಂತೆ ಅವನು ಸತ್ತಿದ್ದರೆ ಒಳ್ಳೆಯದಿತ್ತು. ಆ ಕಾರಣದಿಂದಲೇ ನಾನು ಜಾಗರೂಕನಾಗಿರುತ್ತೇನೆ. ದೇವರು ನನ್ನನ್ನು ಉಳಿಸಿದ್ದಾನೆ. ಆತನಿಗೆ ಅವಮಾನವಾಗುವ ಯಾವುದನ್ನೂ ನಾನು ಮಾಡುವುದಿಲ್ಲ. ಪ್ರಿಯ ಮಿತ್ರನೇ, ಇದು ಒಂದು ಅದ್ಭುತವಾದ ಅಧ್ಯಾಯವಾಗಿದೆ. ನಮ್ಮ ತಂದೆಯಾದ ದೇವರು ಅದ್ಭುತನೇ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಹಿಜ್ಕೀಯನ ಮರಣ ಎಂಬ ವಿಚಾರವನ್ನು ಅಧ್ಯಯನ ಮಾಡೋಣ. 2 ಪೂರ್ವಕಾಲ ವೃತ್ತಾಂತ 32 ಅಧ್ಯಾಯ 32 ಮತ್ತು 33 ವಚನಗಳು ಹೀಗೆ ಹೇಳುತ್ತದೆ. ಹಿಜ್ಕೀಯನ ಉಳಿದ ಚರಿತ್ರೆಯು, ಅವನ ಭಕ್ತಿ ಕಾರ್ಯಗಳು ಆಮೋಚನ ಮಗನಾದ ಯೆಶಾಯನ ದರ್ಶನ ಗ್ರಂಥಗಳಲ್ಲಿಯೂ ಯೆಹೂದ್ಯರ ಮತ್ತು ಇಸ್ರಾಯೇಲ್ಯರ ರಾಜ ಗ್ರಂಥಗಳಲ್ಲಿಯೂ ಬರೆದಿರುತ್ತವೆ. ಹಿಜ್ಕೀಯನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವೀದ ವಂಶದವರ ಕುಟುಂಬ ಸ್ಮಶಾನ ಭೂಮಿಯ ದಿಬ್ಬದ ಮೇಲೆ ಸಮಾಧಿ ಮಾಡಿದರು. ಅವನ ಉತ್ತರ ಕ್ರಿಯೆ ನಡೆಯುವಾಗ ಎಲ್ಲ ಯೆಹೂದ್ಯರು ಯೆರೂಸಲೇಮಿನವರು ಅವನನ್ನು ಬಹಳವಾಗಿ ಸನ್ಮಾನಿಸಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಮನಸ್ಸೆಯು ಅರಸನಾದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸಂದರ್ಭದಲ್ಲಿ ಭಕ್ತಿ ಸಂಜೀವನದ ಕುರಿತಾಗಿ ಕೆಲವು ನಾನು ಹೇಳಬೇಕೆಂದಿದ್ದೇನೆ. ಭಕ್ತಿ ಸಂಜೀವನದ ವಿಚಾರದಲ್ಲಿ ದೇವರು ಸಾರ್ವಭೌಮನಾಗಿ ಸ್ವತಂತ್ರನೆಂದು ನಾನು ನೆನೆಸುತ್ತೇನೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ. ಗಾಳಿಯು ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರು ಹಾಗೆಯೇ ಎಂಬುದಾಗಿ. ಪ್ರಿಯರೇ, ದೇವರು ಮಾತ್ರ ಭಕ್ತಿ ಸಂಜೀವನವನ್ನು ಕಳುಹಿಸಬಲ್ಲನು. ದೇವರು ತನ್ನ ಪವಿತ್ರಾತ್ಮನ ಮುಖಾಂತರ ಅದನ್ನು ಕಳುಹಿಸುತ್ತಾನೆ. ಪ್ರಿಯರೇ, ಇಂದು ಅನೇಕ ಕಡೆ ಒಂದು ಆತ್ಮಿಕ ಚಳುವಳಿ ನಡೆಯುತ್ತಾ ಇದೆ. ಅದು ಯವನಸ್ಥರನ್ನು, ಯುವ ದಂಪತಿಗಳನ್ನು ಒಳಗೊಂಡಿದೆ. ಮಕ್ಕಳು ತಮ್ಮಿಂದ ದೂರ ಸರಿಯುತ್ತಿದ್ದಾರೆಂದು ಅವರು ಗಮನಿಸುತ್ತಿದ್ದಾರೆ. ಯುವ ತಂದೆಯೊಬ್ಬರು ಹೀಗೆ ಹೇಳಿದರು, ನಾನು ನನ್ನ ಸಮಸ್ಯೆಯನ್ನು ಪರಿಹರಿಸಬಲ್ಲೆನೆಂದೆಣಿಸಿದ್ದೆ, ಆದರೆ ನನಗೆ ದೇವರ ಅವಶ್ಯಕತೆ ಇದೆ. ಪ್ರಿಯರೇ, ಜನರು ದೇವರ ವಾಕ್ಯದ ಕಡೆಗೆ ತಿರುಗುತ್ತಿದ್ದಾರೆ. ನಾನು ಅದಕ್ಕೆ ಸಂತೋಷಪಡುತ್ತೇನೆ. ಅನೇಕ ನಾಯಕರು ಇದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಇಂಥ ಆಸಕ್ತರನ್ನು ತಮ್ಮಲ್ಲಿ ಸೇರಿಸಿಕೊಳ್ಳುತ್ತಾರೆ, ಆದರೆ ಸತ್ಯವೇದ ಅಧ್ಯಯನಕ್ಕೆ ಸೇರಿಸುವುದಿಲ್ಲ. ಅವರಿಗೆ ದೇವರ ವಾಕ್ಯ ಕೊಡಬೇಕು. ನಾವು ಸತ್ಯವೇದವನ್ನು ಇದ್ದಂತೆ ತಿಳಿಸುವವರಾಗಿದ್ದೇವೆ. ಪ್ರಿಯ ಸ್ನೇಹಿತನೇ, ನಿನ್ನ ವೈಯಕ್ತಿಕ ಜೀವಿತವನ್ನು ಪರೀಕ್ಷಿಸಬೇಕೆಂದು ನಾನು ಸವಾಲು ನೀಡುತ್ತೇನೆ. ಈ ಪ್ರಶ್ನೆಗಳನ್ನು ಕೇಳಿಕೋ. ಅದೇನೆಂದರೆ, ನಾನು ಯಥಾರ್ಥನಾಗಿದ್ದೇನೋ, ಸತ್ಯವಂತನಾಗಿದ್ದೇನೋ, ನಂಬಿಗಸ್ತನಾಗಿದ್ದೇನೋ, ನನ್ನನ್ನು ನಂಬಬಹುದೋ, ನಾನು ಶುದ್ಧನೋ, ಪ್ರತಿಷ್ಠಿತನಾಗಿದ್ದೇನೋ ಎಂಬುದಾಗಿ. ಪ್ರಿಯರೇ, ದೇವಸೇವಕರಾದ ಮೂಡಿಯವರ ಬಳಿ ಒಬ್ಬನು ಹೀಗೆ ಕೇಳಿದನು. ದೇವರಿಗೆ ತನ್ನನ್ನು ಸಂಪೂರ್ಣ ಸಮರ್ಪಿಸಿದವನ ಮೂಲಕ ದೇವರು ಮಹಾಕಾರ್ಯಗಳನ್ನು ಮಾಡಬಲ್ಲನೋ ಎಂದು. ನಾನು ಅಂತಹ ವ್ಯಕ್ತಿಯಾಗುತ್ತೇನೆ. ಅವನು ಅಂಥವನಾದನು. ಆದರೆ ತನ್ನ ಮರಣ ಹಾಸಿಗೆಯಲ್ಲಿ ಅವನು ಹೇಳಿದನು, ತನಗೆ ಪೂರ್ಣ ಸಮರ್ಪಿಸಿಕೊಂಡವನ ಮೂಲಕ ದೇವರು ಏನು ಮಾಡಬಲ್ಲನೆಂಬುದನ್ನು ಜಗತ್ತು ಇನ್ನೂ ಕಾಣಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮ ಮೂಲಕವಾಗಿ ಬಾಯಾರಿದ ಈ ಲೋಕಕ್ಕೆ ತನ್ನ ಜೀವದ ನೀರನ್ನು ಕೊಡುವಂತಾಗಲಿ. ಇಂಥ ಜೀವಿತವನ್ನು ನಾವು ಜೀವಿಸಬೇಕು. ಇದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹೀಗೆ ಜೀವಿಸುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವಾಲಯವು ತೆರೆಯಲ್ಪಟ್ಟ ಬಳಿಕ ತಿರುಗಿ ಪಸ್ಕ ಹಬ್ಬವು ಆಚರಿಸಲ್ಪಟ್ಟು ಅವರು ದೇವರನ್ನು ಆರಾಧಿಸಿದರು. ಉತ್ತರದ ರಾಜ್ಯದವರಿಗೆ ಆಮಂತ್ರಣ ಕೊಡಲ್ಪಟ್ಟದ್ದು ವಿಶೇಷವಾದದ್ದು. ದೇವರು ಜನರ ಹೃದಯದ ಸ್ಥಿತಿಯನ್ನು ಗಮನಿಸುತ್ತಾನೆ ಎಂಬುದಕ್ಕೆ ಹಿಜ್ಕೀಯನ ಪ್ರಾರ್ಥನೆಗೆ ಕೊಟ್ಟ ಉತ್ತರವೇ ಸಾಕ್ಷಿಯಾಗಿದೆ. ಆದ್ದರಿಂದ ನಾವೆಲ್ಲರೂ ಆತ್ಮಭರಿತರಾಗಿ ಹೃದಯಪೂರ್ವಕವಾಗಿ ದೇವರನ್ನು ಪ್ರಾರ್ಥಿಸಿ ನಮ್ಮ ಅಗತ್ಯತೆಗಳನ್ನು ಹೊಂದಿಕೊಂಡು ಸಮಾಧಾನದಿಂದ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರಿಯ ರಕ್ಷಕನೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮೆಲ್ಲ ಸ್ಥಿತಿಗತಿಗಳನ್ನು ದೇವರೇ ನೀನು ಬಲ್ಲಿ. ನಮ್ಮಲ್ಲಿರುವಂಥ ಚಿಂತಾಭಾರಗಳು, ನಾವು ಅನುಭವಿಸುತ್ತಿರುವ ನಾನಾ ರೀತಿಯ ಸಮಸ್ಯೆಗಳು, ಇವುಗಳ ಮಧ್ಯದಲ್ಲಿ ದಾಟಿ ಹೋಗುವುದಕ್ಕೆ ನಿನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಡು. ನಿರೀಕ್ಷೆಯ ಜೀವಿತ ನಮ್ಮದಾಗಲಿ ಎಂಬುದಾಗಿ ಬೇಡುತ್ತೇವೆ. ದೇವರೇ, ಈ ಕೃಪಾ ಸಮಯದಲ್ಲಿ ಯಥಾರ್ಥವಾಗಿ ಯಾರ್ಯಾರು ನಿನ್ನ ಬಳಿ ಬೇಡುತ್ತಾ ಇದ್ದಾರೋ ಅವರ ಬಿನ್ನಹಗಳನ್ನು ಆಲಿಸು, ಸದುತ್ತರವನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸು. ಹೀಗೆ ನಾವೆಲ್ಲರೂ ಅನುದಿನವೂ ನಿನ್ನನ್ನು ದೃಷ್ಟಿಸುತ್ತಾ ನೀನು ನಮಗೆ ಸಿದ್ಧಪಡಿಸಿದಂಥ ಮಾರ್ಗದಲ್ಲಿ ದಿನಾಲು ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ವಾಕ್ಯ ಧ್ಯಾನವು ಸಂತೋಷಭರಿತವಾಗಿತ್ತಲ್ಲವೇ? ನಿಮ್ಮ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳಿರಿ. ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ದೇವರ ಸಮಾಧಾನ ನಿಮ್ಮೊಂದಿಗಿರಲಿ.